ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಎನರ್ಜಿ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ಸ್ಪೆಷಲಿ ವಿಂಡ್ ಎನರ್ಜಿಯ 2 ಸ್ಟಾಕ್ಗಳ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಹೀಗಾಗಿ ಪೂರ್ತಿ ವಿಡಿಯೋ ನೋಡಿ. ಪೂರ್ತಿ ವಿಡಿಯೋ ನೋಡಿದರೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕವಾ ಬೇಡವಾ ಅನ್ನೋದಕ್ಕೆ. ಪೂರ್ತಿ ವಿಡಿಯೋ ನೋಡಿದ ನಂತರ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ನಾವು ಯಾವುದೇ ಒಂದು ಸ್ಟಾಕ್ ಬಗ್ಗೆ ಅಥವಾ ಕಂಪ್ನಿ ಬಗ್ಗೆ ಮಾಹಿತಿ ಕೊಡುವಾಗ ಅದು ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಅದು ಬಿಸ್ನೆಸ್ ಗ್ರೋತ್ ಹೇಗಿದೆ, ಫ್ಯೂಚರ್ ಇದೆಯಾ ಅದಕ್ಕೆ ಅಂತ ಅದನ್ನು ತಿಳ್ಕೊಳ್ಳೋದು ಪ್ರಮುಖವಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟಾಕ್ನ ಎನರ್ಜಿ ಸೆಕ್ಟರ್ನಲ್ಲಿ ಬರ್ತಕ್ಕಂಥವು ನೋಡಿ. ವಾಟ್ ಈಸ್ ದ ಎನರ್ಜಿ ಟಾರ್ಗೆಟ್ ಆಫ್ ಇಂಡಿಯಾ ಅಂತಿದೆ, ಹೌದಾ? ದೇಶದಲ್ಲಿ ಒಂದು ಎನರ್ಜಿಯ ಟಾರ್ಗೆಟ್ ಏನಿದೆ, ರಿನ್ಯೂಯಬಲ್ ಆಗಿರ್ಬೋದು, ಬೇರೆ ರೀತಿಯಿಂದನೂ ಆಗಿರ್ಬೋದು, ಸೋರ್ಸಸ್ನಿಂದನೂ. ಇಂಡಿಯಾ ಸ್ಟ್ಯಾಂಡ್ಸ್ 4th ಗ್ಲೋಬಲಿ ರಿನ್ಯೂಯಬಲ್ ಎನರ್ಜಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಇನ್ಕ್ಲೂಡಿಂಗ್ ಲಾರ್ಜ್ ಹೈಡ್ರೋ. ನೋಡಿ, ಜಗತ್ತಿನ 4ನೇ ಅತಿ ದೊಡ್ಡ ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ ಇದೆ ದೇಶದ್ದು, ನಮ್ಮ ಭಾರತ ದೇಶದ್ದು. ಅದರಲ್ಲಿ ಲಾರ್ಜ್ ಯಾವುದು? ಹೈಡ್ರೋ ಪವರ್ದು. ಹೀಗಾಗಿ ಹೈಡ್ರೋದು ಆಲ್ಮೋಸ್ಟ್ ಅಲ್ಲಿ ನಾನು ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಸ್ಟಾಕ್ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಹೇಳ್ತೀನಿ ಹೈಡ್ರೋ ಬಗ್ಗೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 4th ಇನ್ ವಿಂಡ್ ಪವರ್ ಕೆಪಾಸಿಟಿ. ದಿಸ್ ಈಸ್ ಇಂಪಾರ್ಟೆಂಟ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ವಿಂಡ್ ಪವರ್ಗೆ ಸಂಬಂಧಪಟ್ಟಂತ ಸ್ಟಾಕ್ಗಳ ಮಾಹಿತಿ ಇದೆ. ದಟ್ ಈಸ್ 4th ಇನ್ ವಿಂಡ್ ಪವರ್ ಕೆಪಾಸಿಟಿ. ಜಗತ್ತಿನ 4ನೇ ಅತಿ ದೊಡ್ಡ ವಿಂಡ್ ಪವರ್ ಕೆಪಾಸಿಟಿ ದೇಶದಲ್ಲಿದೆ. ಆದರೆ ಕಂಪ್ನಿಗಳು ಕೆಲವು ವಿಂಡ್ ಪವರ್ನಲ್ಲಿವೆ, ಹಾಗೂ ಕಾಂಪಿಟೇಷನ್ ಕೂಡ ಕಡಿಮೆ ಇದೆ. ಅದಕ್ಕೆ ಅದನ್ನು ಫೋಕಸ್ ಮಾಡಬೇಕಂತ ಹೇಳ್ತಾ ಇರೋದು. ಮತ್ತೆ ಆ್ಯಂಡ್ 5th ಇನ್ ಸೋಲಾರ್ ಪವರ್. ಜಗತ್ತಿನ 5ನೇ ಅತಿ ದೊಡ್ಡ ಸೋಲಾರ್ ಪವರ್ ಕೆಪಾಸಿಟಿ ಕೂಡ ಇದೆ. ಆಸ್ ಪರ್ ರಿನ್ಯೂಯಬಲ್ಸ್ 2024 ಗ್ಲೋಬಲ್ ಸ್ಟೇಟಸ್ ರಿಪೋರ್ಟ್. ಇದ್ರ ಪ್ರಕಾರ, ಈ ಒಂದು ರಿಪೋರ್ಟ್ ಪ್ರಕಾರ ಈ ಮಾಹಿತಿ ಲಭ್ಯವಾಗಿದೆ. The country has set an enhanced target of COP26 of 500 gigawatt of non-fossil fuel-based energy by 2030. ನೋಡಿ, ಲೇಟೆಸ್ಟ್ ಆಗಿ ರಿಲೀಸ್ ಮಾಡಿದ್ದಾರೆ 15th ಜುಲೈನಲ್ಲಿ. ದೇಶದ ಒಂದು ಟಾರ್ಗೆಟ್ ಏನಿದೆ, ನಾವು ಎನರ್ಜಿ ಟಾರ್ಗೆಟ್ ಅಂದ್ವಿ. ಹೇಗೆ ಸ್ಟಾಕ್ನ ಒಂದು ಟಾರ್ಗೆಟ್ ಹೇಳ್ತೀವಿ, ಅದೇ ಥರ ಎನರ್ಜಿ ಟಾರ್ಗೆಟು ಎಷ್ಟಿದೆ ನಮ್ಮ ಭಾರತ ದೇಶದ್ದು? 2030ರ ವೇಳೆಗೆ ಆಲ್ಮೋಸ್ಟ್ ಅಲ್ಲೂ 500 ಗಿಗಾವ್ಯಾಟ್ ಪ್ರೊಡ್ಯೂಸ್ ಮಾಡಬೇಕಂತ ಒಂದು ಟಾರ್ಗೆಟ್ ಇದೆ. ಸೊ 500 ಗಿಗಾವ್ಯಾಟ್ ನಮಗೆ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗಬೇಕು 2030ರ ವೇಳೆಗೆ. ಅಂದರೆ ಏನಾಗಬೇಕು? ಹೈಡ್ರೋ ಪವರ್ ಆಗಿರ್ಬೋದು, ಥರ್ಮಲ್ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಆಗಿರ್ಬೋದು, ಬೇರೆ ಥರದ ಎಲ್ಲ ಒಂದು ಪವರ್ ಸೆಕ್ಟರ್ನಲ್ಲಿ ಜಾಸ್ತಿ ಒಂದು ಇನ್ವಾಲ್ವ್ಮೆಂಟ್ ಆಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಹೀಗಾಗಿ ಆ ಒಂದು ಟಾರ್ಗೆಟ್ ರೀಚ್ ಔಟ್ ಆಗ್ಬಹುದು. ಇವತ್ತಿನ ವಿಡಿಯೋದಲ್ಲಿ ವಿಂಡ್ ಪವರ್ಗೆ ಸಂಬಂಧಪಟ್ಟಂತ 2 ಅದ್ಭುತ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಹೌದು, ಸುಜಲಾನ್ ಎನರ್ಜಿ ಲಿಮಿಟೆಡ್ ಒಂದು ಮೊದಲನೇ ಸ್ಟಾಕ್. ಇದು ಫಂಟಾಸ್ಟಿಕ್ ಒಂದು ಅಪ್ ಟ್ರೆಂಡ್ನಲ್ಲಿದೆ ಅಂತ ಹೇಳ್ಬೋದು. ಅಪ್ಪರ್ ಸರ್ಕ್ಯೂಟ್ ಕೊಡ್ತಾ ಇದೆ ಕಂಟಿನ್ಯೂಸ್ ಆಗಿ. ಇದರದ್ದು ಒಂದು ಚಾರ್ಟ್ ಪ್ಯಾಟರ್ನ್ ಕೂಡ ನೋಡಿದೆ, ಬ್ರೇಕ್ಔಟ್ ಆಗಿದೆ. ಅದನ್ನು ತೋರಿಸ್ತೀನಿ ನಿಮಗೆ. ಸುಜಲಾನ್ ಏನಕ್ಕೆ ಕನ್ಸಿಡರ್ ಮಾಡೀನಿ? ಇದು ಪ್ಯೂರ್ಲಿ ವಿಂಡ್ ಎನರ್ಜಿಯಲ್ಲಿ ಕೆಲಸ ಮಾಡುತ್ತೆ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಇದು ಪ್ಯೂರ್ಲಿ ವಿಂಡ್ ಎನರ್ಜಿ. ಓಕೆ, ಹಾಗೆ ಸುಜಲಾನ್ ಒಂದು ಟರ್ಬೈನ್, ಒಂದು ವಿಂಡ್ ಟರ್ಬೈನ್, ಇದನ್ನು ಪ್ರೊಡಕ್ಷನ್ನಲ್ಲಿಯೂ ತುಂಬ ಹೆಸರು ಮಾಡಿದೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಐನಾಕ್ಸ್ ವಿಂಡ್. ಇವು 2 ಸ್ಟಾಕ್ಗಳನ್ನು, ಐನಾಕ್ಸ್ ವಿಂಡ್ ಕೂಡ ತುಂಬ ಒಂದು ಚೆನ್ನಾಗಿ ಒಂದು ಪ್ರಸಿದ್ಧಿ ಪಡೆದಿದೆ ವಿಂಡ್ ಎನರ್ಜಿಯಲ್ಲಿ ಅಂತ ಹೇಳ್ಬೋದು. ಹೀಗಾಗಿ ಸುಜಲಾನ್ ಮತ್ತು ಐನಾಕ್ಸ್ ವಿಂಡ್ 2 ಕೂಡ ಈ ಒಂದು ಕ್ಷೇತ್ರದಲ್ಲಿ, ಅಂದರೆ ವಿಂಡ್ ಎನರ್ಜಿ ಕ್ಷೇತ್ರದಲ್ಲಿ ಇವು 2 ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ. ಅಫ್ಕೋರ್ಸ್ ಬೇರೆ ಇವೆ, ಬಟ್ ಕಂಪ್ಲೀಟ್ ಆಗಿ ವಿಂಡ್ ಎನರ್ಜಿಯಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ, ವಿಂಡ್ ಎನರ್ಜಿ ಬಿಸ್ನೆಸ್ಸನ್ನೇ ಮಾಡ್ತಿರ್ತಕ್ಕಂಥ ಸ್ಟಾಕ್ಗಳಂದರೆ, ಕಂಪ್ನಿಗಳಂದರೆ ಸುಜಲಾನ್ ಮತ್ತು ಐನಾಕ್ಸ್ ವಿಂಡ್. ಇವು 2ರ ಒಂದು ಡೀಟೇಲ್ಸ್ ನೋಡೋಣ ಬನ್ನಿ. ಆಲ್ಮೋಸ್ಟ್ ಅಲ್ಲಿ ನಾನು ಸುಜಲಾನ್ ಬಗ್ಗೆ ಒಂದು 3 ತಿಂಗಳ ಕೆಳಗಡೆನೆ ಒಂದು ವಿಡಿಯೋ ಮಾಡಿದ್ದೆ. ಸಾಕಷ್ಟು ಜನ ಒಂದು ಪೆನ್ನಿ ಸ್ಟಾಕ್ಗಳ ಒಂದು ಮಾಹಿತಿ ಕೊಡಿ ಅಂದಾಗ ನಾನು ಫಸ್ಟ್ ಚೂಸ್ ಮಾಡಿದ್ದೆ ಸುಜಲಾನ್. ಅವಾಗ ಇದರ ಬೆಲೆ ಕೇವಲ 40 ಇತ್ತು. ಒಂದು ಸಲ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ 3 ತಿಂಗಳ ಕೆಳಗಡೆ.
ಹಾಗೆ ಮತ್ತೆ ಒಂದು ಸಲ ರಿಪೀಟ್ ಮಾಡಿದ್ದೆ, ಒಂದು 45-48 ರೂಪಾಯಿ ಇದ್ದಾಗ ಬಾಯ್ ಮಾಡಿ ಅಂತ ಸಾಕಷ್ಟು ಜನ ಟಾರ್ಗೆಟ್ ಹೇಳಿ ಅಂದರು. ಟಾರ್ಗೆಟ್ ಹೇಗೆ ಹೇಳೋಕ್ಕಾಗುತ್ತೆ, ಲಾಂಗ್ ಟರ್ಮ್ ಟಾರ್ಗೆಟು. ಅಫ್ಕೋರ್ಸ್ ಬಾಯ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ನನ್ನ ಕೆಲಸ ಏನು ಮಾಹಿತಿ ಕೊಡುವುದಷ್ಟೇ. ಡಿಸ್ಕ್ಲೇಮರ್ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಈ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ಇರೋದು, ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕೆಲಸ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಇನ್ಫಾರ್ಮೇಷನ್ ಮಾತ್ರ ಕೊಡಬಲ್ಲೆ. ನೀವು ಕೂಡ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ಮುಂದುವರಿಯಬಹುದು. ನೋಡಿ ಸ್ನೇಹಿತರೆ, 4 ತಿಂಗಳ ಕೆಳಗಡೆ ಸುಜ್ಲಾನ್ ಎನರ್ಜಿ ಬಗ್ಗೆ ವಿಡಿಯೋ ಮಾಡಿದ್ದೆ, ನೀವು ನೋಡ್ಬೋದು. ಓಕೆ, ಸುಜ್ಲಾನ್ ಗುಡ್ ನ್ಯೂಸ್, ನೆಕ್ಸ್ಟ್ ಮಲ್ಟಿ ಬ್ಯಾಗರ್ ಅಂತ ಕೂಡ ಹೇಳಿದ್ದೆ ನಾನು ಕ್ಲಿಯರ್ ಕಟ್ ಆಗಿ. ಬಾಯ್ ನೋ ಅಂತ ಕೂಡ ಹೇಳಿದ್ದೆ. ಕೇವಲ ಅದಕ್ಕೆ 82 ವ್ಯೂಸ್ ಬಂದಿತ್ತು ಅವಾಗ 4 ತಿಂಗಳ ಕೆಳಗಡೆ. ಅಫ್ಕೋರ್ಸ್ ಅವಾಗ ಹೊಸದಾಗಿ ಚಾನಲ್ ಮಾಡಿದ್ದೆ, ನಾನು ಪಿಕ್ ಮಾಡಿದ್ದೆ ಅದನ್ನು, ಸುಜ್ಲಾನ್ ಎನರ್ಜಿಯನ್ನು, ಅದರ ಒಂದು ಫಂಡಮೆಂಟಲ್ಸು, ಅದರ ಚಾರ್ಟ್ ನೋಡಿಬಿಟ್ಟು ಅವಾಗಲೇ ಅದನ್ನು ರೀಚ್ ಔಟ್ ಮಾಡಿದ್ದೆ, ಟ್ರೈ ಮಾಡಿದ್ದೆ ನಮ್ಮ ಒಂದು ವೀಕ್ಷಕರಿಗೆ ಮಾಹಿತಿ ಕೊಡೋಣ ಅಂತೇಳಿ. ಎಷ್ಟು ಜನ ಬಾಯ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಮೋಸ್ಟ್ ಪ್ರಾಬ್ಲಿ ಸಾಕಷ್ಟು ಜನ ಬಾಯ್ ಮಾಡಿರ್ತಾರೆ. ಇದನ್ನು ನೋಡಿ ಅಂತಲ್ಲ, ಬೇರೆ ಬೇರೆ ವಿಧಗಳಿಂದನೂ ಬಾಯ್ ಮಾಡಿರ್ತಾರೆ. ಬಾಯ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಇವಾಗ ಚೆನ್ನಾಗಿ ಪ್ರಾಫಿಟ್ನಲ್ಲಿರ್ತಾರೆ. ಈ ವಿಡಿಯೋ ಮಾಡಿದಾಗ ಮೋಸ್ಟ್ ಪ್ರಾಬ್ಲಿ ಸುಜ್ಲಾನ್ನ ಬೆಲೆ ಕೇವಲ 35-40 ರೂಪಾಯಿ ಇರ್ಬೋದು 4 ತಿಂಗಳ ಕೆಳಗಡೆ. ಚಾರ್ಟ್ನಲ್ಲಿ ತೋರಿಸ್ತೀನಿ ನಿಮಗೆ, ಹೀಗಾಗಿ ಅದನ್ನು ನೋಡ್ಬೋದು ನೀವು. ನನ್ನ ಒಂದು ಪ್ಲೇ ಲಿಸ್ಟ್ನಲ್ಲಿದೆ. ನಂತರ ಪೆನ್ನಿ ಸ್ಟಾಕ್ಸ್, ಮಲ್ಟಿ ಬ್ಯಾಗರ್ ಪೆನ್ನಿ ಸ್ಟಾಕ್ಸ್ ಕೂಡ ಮಾಹಿತಿ ಕೊಟ್ಟಿದ್ದೆ, ಅದ್ರ ಕೆಳಗಡೆನೇ ಇದೆ, ನೀವು ವಾಚ್ ಮಾಡ್ಬೋದು. ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಕೂಡ ಇದೆ. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ ಇವತ್ತಿನ ಬೆಲೆ 80 ರೂಪಾಯಿ ಇದೆ, 80.36. ಓಕೆ ನೋಡಿ, ಇದು ಇವತ್ತು 5% ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಕಂಟಿನ್ಯೂ ಅಪ್ಪರ್ ಸರ್ಕ್ಯೂಟ್ ಕೊಡ್ತಾ ಇದೆ 3-4 ದಿನದಿಂದ. ಇದು 5 ಡೇಸ್ ರಿಟರ್ನ್ಸ್ ನೋಡಿ 15% ರಿಟರ್ನ್ಸ್ ಕೊಟ್ಟಿದೆ. ಹಾಗೆ 1 ಮಂತ್ ರಿಟರ್ನ್ ನೋಡಿದರೆ 47% ರಿಟರ್ನ್ಸ್ ಕೊಟ್ಟಿದೆ. ಮತ್ತು 6 ಮಂತ್ ನೋಡಿ 78% ರಿಟರ್ನ್ಸ್ ಕೊಟ್ಟಿದೆ. 6 ತಿಂಗಳಲ್ಲಿ 78% ರಿಟರ್ನ್ಸ್ ಕೊಟ್ಟಿದೆ. 6 ತಿಂಗಳಲ್ಲಿ 35 ರೂಪಾಯಿ ಅಪ್ಸೈಡ್ ಮೂವ್ ಆಗಿದೆ ಅಂತ ಹೇಳ್ಬೋದು. ಇಯರ್ ಟಿಲ್ ಡೇಟು ಆಲ್ಮೋಸ್ಟ್ ಆಲ್ ದುಡ್ಡು ಡಬಲ್ ಆಗಿದೆ, 108%, 41 ರೂಪೀಸ್ ಅಪ್ಸೈಡ್ ಜಂಪ್ ಆಗಿದೆ ಇಯರ್ ಟಿಲ್ ಡೇಟ್ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ 5 ಇಯರ್ಸ್ ನೋಡಿ, 5 ಇಯರ್ಸು ಎಷ್ಟು, 1889%, 76 ರೂಪಾಯಿ ಮೇಲ್ಗಡೆ ಒಂದು ವರ್ಷದ ಒಳಗಡೆ. ಇಯರ್ ಟಿಲ್ ಡೇಟು 5 ಇಯರ್ಸ್. ಓಕೆ, 5 ಇಯರ್ಸ್ ಎಷ್ಟಿತ್ತು, ಇದರ ಬೆಲೆ 5 ವರ್ಷದ ಕೆಳಗಡೆ ಕೇವಲ 4 ರೂಪಾಯಿ, 3.25-4 ರೂಪಾಯಿ ಇತ್ತು. ನಿಮಗೆಲ್ಲ ನೆನಪಿದೆ ಅಂದ್ಕೊಂಡಿದ್ದೀನಿ ನಾನು. 7 ರೂಪಾಯಿ ತುಂಬ ದಿನಗಳವರೆಗೆ ಇತ್ತಿದ್ದು ಸುಜ್ಲಾನ್ನ ಬೆಲೆ. 7 ರೂಪೀಸ್ ಸಿನ್ಸ್ ಲಾಂಗ್ ಟೈಮ್ 7 ರೂಪೀಸ್ ಇತ್ತು. ನಂತರ 14 ಆಯಿತು, 19, 24, 30, 32, 35 ತುಂಬ ದಿನ ಇತ್ತು. ನಂತರ ಈಗ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅದನ್ನು ಹೇಳೋಣ ನೋಡಿ. ವೆರಿ ಇಂಪಾರ್ಟೆಂಟ್ ಏನಂದರೆ ಇದ್ರದ್ದು ಡೆಪ್ಟ್ ಕಡಿಮೆ ಆಗ್ತಾ ಇದೆ. ಹಾಗೆ ಇದರದ್ದು ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ ಇಲ್ಲಿದೆ ನೋಡಿ, 1 ಲಕ್ಷ ರೀಚ್ ಆಗಿದೆ. ಮಾರ್ಕೆಟ್ ಕ್ಯಾಪಿಟಲ್ 1 ಲ್ಯಾಕ್ ರೀಚ್ ಆಗಿದೆ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಅದರ ಮಾರ್ಕೆಟ್ ಕ್ಯಾಪಿಟಲ್ ಹೇಳಿದ್ದೆ ಕೇವಲ 50,000 ಕೋಟಿ ಇತ್ತು. ನೋಡಿ ಡಬಲ್ ಆಗಿದೆ. ಮಾರ್ಕೆಟ್ ಕ್ಯಾಪಿಟಲ್ ಹೇಗೆ ಡಬಲ್ ಆಗುತ್ತೆ, ಪ್ರಾಫಿಟ್ ಆದರೆ ಮಾತ್ರ ಡಬಲ್ ಆಗುತ್ತೆ. ಕಂಪ್ನಿಗೆ ಚೆನ್ನಾಗಿ ಬಿಸ್ನೆಸ್ ಕೊಡ್ತಾ ಇದ್ದರೆ ಜಾಸ್ತಿ ಆಗುತ್ತೆ. ಹೀಗಾಗಿ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಸಾಲ ಕಡಿಮೆ ಆಗ್ತಾ ಇದೆ, ಮತ್ತು ಇದಕ್ಕೆ ಒಳ್ಳೆ ಆರ್ಡರ್ಸ್ ಕೂಡ ಸಿಗ್ತಾ ಇವೆ. ಹೀಗಾಗಿ 1,10,000 ಒಂದು ಮಾರ್ಕೆಟ್ ಕ್ಯಾಪಿಟಲ್, ಕೋಟಿಯ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಇದು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇತ್ತೀಚೆಗೆ ಇದರಲ್ಲಿ ಡೆವಲಪ್ಮೆಂಟ್ ಆಗಿರೋದು ಅಂತ ಹೇಳ್ಬೋದು. ಸುಜ್ಲಾನ್ ಎನರ್ಜಿದ ಒಂದು ಕೀ ಫ್ಯಾಕ್ಟರ್ ಹೇಳೋದಾದರೆ ಬಿಸ್ನೆಸ್ನಲ್ಲಿ WTG ಅಂದರೆ ವಿಂಡ್ ಟರ್ಬೈನ್ ಜನರೇಟರ್ನಲ್ಲಿ ತುಂಬ ಒಂದು ಮ್ಯಾನುಫ್ಯಾಕ್ಚರ್ನಲ್ಲಿ ಹೆಸರು ಮಾಡಿದೆ. ಒನ್ ಆಫ್ ದ ಇದು ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬೋದು ಆ ಒಂದು ಬಿಸ್ನೆಸ್ಸಲ್ಲಿ. ಲೈಟಾಗಿ ಬಿಸ್ನೆಸ್ ಓವರ್ ವ್ಯೂ ಮಾಡೋದಾದರೆ, ಕಂಪ್ನಿ ಈಸ್ ಎ ರಿನ್ಯೂಯಬಲ್ ಎನರ್ಜಿ ಸೊಲ್ಯೂಷನ್ಸ್ ಪ್ರೊವೈಡರ್ ಆ್ಯಂಡ್ ಈಸ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಜೆಕ್ಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವಿಂಡ್ ಟರ್ಬೈನ್ ಜನರೇಟರ್ಸ್ WTG and sale of related components. It has installed 20+ gigawatt of wind energy in 17 countries. ನೋಡಿ, ಬರೀ ದೇಶದಲ್ಲಿ ಮಾತ್ರವಲ್ಲ 17 ದೇಶಗಳಲ್ಲಿ ಕೂಡ ಇದು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿದೆ. ಹೀಗಾಗಿ ಡಿಮ್ಯಾಂಡ್ ಬರ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಶೇರು.
ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡಿರ್ತಾರೆ, ಏನು ಬಿಡಪ್ಪ ಇದು ಪೆನ್ನಿ ಸ್ಟಾಕ್ ಅಂತೇಳಿ. ನೋಡಿ ಅದೇ ಮಲ್ಟಿ ಬ್ಯಾಗರ್ ಆಗೋ ಇಂಥ ಸ್ಟಾಕ್ಗಳೇ ಬಿಸ್ನೆಸ್ ಸ್ಟ್ರಾಂಗ್ ಇದೆ. ಆ್ಯಂಡ್ 111+ ವಿಂಡ್ ಫಾರ್ಮ್ಸ್ ವಿತ್ ಎ ಕೆಪಾಸಿಟಿ ಆಫ್ 13,880 megawatt. Company client portfolio includes power utilities and electricity producers in both the private and public sector. ಪ್ರೈವೇಟು ಮತ್ತು ಗೌರ್ಮೆಂಟ್ಗೆ ಎರಡಕ್ಕೂ ಸಪ್ಲೈ ಮಾಡುತ್ತೆ ವಿಂಡ್ ಎನರ್ಜಿಯನ್ನು ಅಂತ ಹೇಳ್ಬೋದು. ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋದಾದರೆ S144 ವಿಂಡ್ ಟರ್ಬೈನ್ ಜನರೇಟರ್ ಬಿಲ್ಟ್ ಆನ್ ಎ ನ್ಯೂ 3 megawatt 3 times megawatt ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ವಿಂಡ್ ಟರ್ಬೈನ್ ದ್ಯಾಟ್ ವಿಲ್ ಟಾರ್ಗೆಟ್ ಇಂಡಿಯಾಸ್ ಲೋ ವಿಂಡ್ ರೆಸೀಮ್ಸ್ ಅಂತ ಹೇಳ್ತಾರೆ. S133 ಏನು ಹೇಳುತ್ತೆ, ವಿಂಡ್ ಟರ್ಬೈನ್ ಜನರೇಟರ್ ಬಿಲ್ಟ್ ಆನ್ ಎ 2.6 to 3.2 megawatt ಪ್ಲಾಟ್ಫಾರ್ಮ್ ಟು ಅನ್ಲಾಕ್ unviable sites and deliver improved energy yield suitable for all wind regimes. S120 wind turbine generator ಏನು ಮಾಡುತ್ತೆ, built on a 2.1 megawatt platform. It is available in 3 variants and suitable for low wind sites EC class S. ಕ್ಲಾಸಿಕ್ ಫ್ಲೀಟ್ ನಲ್ಲಿ ನೋಡೋದಾದ್ರೆ ಕಂಪ್ನಿ ಹ್ಯಾಸ್ ಫೇಸ್ಡ್ ಔಟ್ ದ ಮ್ಯಾನುಫ್ಯಾಕ್ಚರಿಂಗ್ of its older WTG wind turbine generators models S111, S97, S88, S82, S66 and S52. However, it continues to support, operate and maintain all its installed wind turbines. ನೋಡಿ ಸ್ನೇಹಿತರೆ, ಇದನ್ನ ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು. ನಮ್ಮ ಕರ್ನಾಟಕದಲ್ಲಂತೂ ಜಾಸ್ತಿ ಇದೆ, ಸಾಕಷ್ಟು ಕಡೆ ಇದೆ, ನೀವು ನೋಡಬಹುದು. ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಸುಜ್ಲಾನ್ ಎನರ್ಜಿಯ ಒಂದು ಫ್ಯಾನ್ಗಳು ಕಾಣ್ತವೆ ನಿಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ವರ್ಷಗಳಿಂದ ಇದನ್ನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ ನಾನು. ವಿಂಡ್ ಸುಜ್ಲಾನ್ ಕಂಪ್ನಿಯನ್ನ ನೋಡಿ, ಸ್ಲೋ ಆ್ಯಂಡ್ ಸ್ಟಡಿ ತುಂಬ ಸಾಲ ಇತ್ತು ಈ ಕಂಪ್ನಿ ಮೇಲೆ. ಸಾಲ ಮುಕ್ತವಾಗಿದೆ ಇವಾಗ, ಆಲ್ಮೋಸ್ಟ್ ಆಲ್ ನಿಲ್ ಅಂತ ಹೇಳ್ಬೋದು, ಅಲ್ಲಿಗೆ ಬಂದಿದೆ. ಸಾಕಷ್ಟು ಒಂದು ಕ್ರೆಡಿಟ್ ಇತ್ತು ಇದ್ರ ಮೇಲೆ, ಡೆಪ್ಟ್ ತುಂಬ ಇತ್ತು. ಆ ಡೆಟ್ಟನ್ನು ಕಡಿಮೆ ಮಾಡಿಕೊಂಡಿದೆ. ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಬಿಸ್ನೆಸ್ ಗ್ರೋತಿಗೆ ಮತ್ತು ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಲಿಕ್ಕೆ. ಅದು ಒಂದು ಮೇನ್ ರೀಸನ್ನು. ಹಾಗೆ ಇದರ ಸಾಲ ಕಡಿಮೆ ಆದಂಗೆ ಏನಾಗಿದೆ, ಆರ್ಡರ್ಸ್ಗಳು ತುಂಬ ಸಿಗ್ತಾ ಇವೆ. ಆರ್ಡರ್ಸ್ಗಳು ಹೇಗೆ ಸಿಗ್ತಾ ಇವೆ ಮತ್ತು WT ವಿಂಡ್ ಟರ್ಬೈನ್ ಜನರೇಟರ್ನಲ್ಲಿ ಇದು ನೋಟೆಡ್ ಕಂಪ್ನಿ ಅಂತ ಹೇಳ್ಬೋದು. ಹೀಗಾಗಿ ಇದರ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಮತ್ತು ಗೌರ್ಮೆಂಟ್ ಕೂಡ ಒಂದು ಗ್ರೀನ್ ಎನರ್ಜಿಗೆ ಒತ್ತು ಕೊಡ್ತಾ ಇರೋದ್ರಿಂದ ಒಂದು ಮುಂಚೂಣಿಗೆ ಕೂಡ ಬಂದಿದೆ ಅಂತ ಹೇಳ್ಬೋದು. ಇವೆಲ್ಲ ಫ್ಯಾಕ್ಟರ್ಗಳು ಕೇವಲ ಒಂದೇ ಅಲ್ಲ. ಇದನ್ನು ಎದಕ್ಕೆ ಕಂಪ್ಲೀಟ್ ಓದಿದೆ ನಾನು ಇದರ ಬಿಸ್ನೆಸ್ ಅಂದರೆ, ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದು ಏನು ಬಿಸ್ನೆಸ್ ಮಾಡ್ತಾ ಇದೆ, ಅದು ಬಿಸ್ನೆಸ್ ಸರಿಯಾಗಿದೆಯಾ ಇಲ್ವಾ, ಅದಕ್ಕೆ ಡಿಮ್ಯಾಂಡ್ ಇದೆ ಇಲ್ವಾ ತಿಳ್ಕೊಬೇಕಂತ ಹೇಳಲಿಕ್ಕೆ ಇದನ್ನೆಲ್ಲ ನಿಮ್ಮ ಮುಂದೆ ಇಡ್ತಾ ಇರೋದು. ಬಿಸ್ನೆಸ್ ಈಸ್ ವೆರಿ ಗುಡ್, ಫಂಟಾಸ್ಟಿಕ್ ಇದೆ. ಗ್ರೀನ್ ಎನರ್ಜಿದು ಎಲೆಕ್ಟ್ರಿಸಿಟಿ ಅಂತೂ ಪ್ರೊಡ್ಯೂಸ್ ಮಾಡಿದೆ, ಅದನ್ನು ಸಪ್ಲೈ ಮಾಡ್ತಾ ಇದೆ. ಹೀಗಾಗಿ ಡಿಮ್ಯಾಂಡಿಂಗ್ ಸೆಕ್ಟರ್ ಅಂತ ಹೇಳ್ಬೋದು. ಇದರ ಒಂದು ಚಾರ್ಟ್ ಅನ್ನು ನೋಡೋಣ. ಇದ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ಬಿಡೋಣ. ಮೊದಲು ನೋಡಿ, ಸೇಲ್ಸು ಸೆಪ್ಟೆಂಬರ್ 23, ಡಿಸೆಂಬರ್ 23, ಮಾರ್ಚ್ 24, ಹಾಗೆ ಲೇಟೆಸ್ಟ್ ಜೂನ್ 24 ವರೆಗೆ ಒಂದು ಡಾಕ್ಯುಮೆಂಟ್ ಇದೆ. ಇದರಲ್ಲಿ ಸೇಲ್ಸು ನೋಡಿ ಕಂಟಿನ್ಯೂ ಗ್ರೋ ಇದೆ. 1421, 1560, 2196, 2022 ಈ ಥರ ಸೇಲ್ಸ್ ಇದೆ. ಎಕ್ಸ್ಪೆನ್ಸಸ್ಸು ಓಕೆ, ಅದರ ತಕ್ಕಂಗೆ ಎಕ್ಸ್ಪೆನ್ಸಸ್ಸು ಇರುತ್ತೆ. ಆಪರೇಟಿಂಗ್ ಪ್ರಾಫಿಟು 225, 248, 357, 370 ಗ್ರೋತ್ ಆಗಿದೆ ಆಪರೇಟಿಂಗ್ ಪ್ರಾಫಿಟು. ನೆಟ್ ಪ್ರಾಫಿಟನ್ನು ನೋಡೋಣ. ನೆಟ್ ಪ್ರಾಫಿಟು ನೋಡಿ 102, 203, 254, 302 ಕಂಟಿನ್ಯೂಸ್ ಆಗಿ ಗ್ರೋತ್ ಆಗ್ತಾ ಇದೆ. ಕ್ವಾರ್ಟರ್ ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಕೂಡ ಗ್ರೋ ಆಗಿದೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋದಾದರೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ ಇಲ್ಲಿ, ಅದನ್ನು ಕನ್ಸಿಡರ್ ಮಾಡೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ಲಿ ಇದೆ. ಮಾರ್ಚ್ 22, ಮಾರ್ಚ್ 23, ಮಾರ್ಚ್ 24 ಓಕೆ, ಅಂಟಿಲ್ ನಾವು ಕೂಡ ಬಂದಿದೆ. ಸೇಲ್ಸ್ ನೋಡಿ, ಎಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೇಲ್ಸ್ ನೋಡಿ 582 2022ರಲ್ಲಿ, 2023ರಲ್ಲಿ 5971, 2024ರಲ್ಲಿ 6500, ಇವಾಗ ಅಂಟಿಲ್ ನಾವು 7200 ಸೇಲ್ಸ್. ಜಬರ್ದಸ್ತ್ ಸೇಲ್ಸ್ ಜಾಸ್ತಿ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ ಕೂಡ 900, 833, 1029, 1200 ಕೋಟಿ ಕಂಟಿನ್ಯೂಸ್ ಗ್ರೋತು. ನೆಟ್ ಪ್ರಾಫಿಟ್ ಅನ್ನು ನೋಡ್ಬಿಡೋಣ. ಇಯರ್ ಆನ್ ಇಯರ್ ಇದು ನೆಟ್ ಪ್ರಾಫಿಟು
ಇಯರ್ ಆನ್ ಇಯರ್ 2022ರಲ್ಲಿ ನೋಡಿ ಮೈನಸ್ನಲ್ಲಿತ್ತು ಪ್ರಾಫಿಟ್ಟು, ನೆಟ್ ಪ್ರಾಫಿಟ್ಟು ಮೈನಸ್ನಲ್ಲಿತ್ತು. ತುಂಬ ಸಾಲ ಇತ್ತು 2020, ಕೇವಲ 2 ವರ್ಷದ ಕೆಳಗಡೆ. ಅಂಥದ್ದು 2023ರಲ್ಲಿ 2880 ಪ್ರಾಫಿಟ್ ಮಾಡಿಬಿಡ್ತು ಒಮ್ಮಕ್ಲೆ. ನಂತರ 660, ಇವಾಗ ಇತ್ತೀಚೆಗೆ 862. ಸೊ ಗ್ರೋತ್ ಆಗಿದೆ, ಆಗ್ತಾ ಇದೆ ಅಂತ ಹೇಳ್ಬೋದು. ಮೈನಸ್ ಇದ್ದಿದ್ದು ರಾಕೆಟ್ ಥರ ಗ್ರೋತ್ ಕಾಣ್ತಾ ಇದೆ ಸೇಲ್ಸು. CAGR ನೋಡಿ ಮೈನಸ್ ಇತ್ತು 10 ವರ್ಷದ್ದು CAGR, ಯು ಕ್ಯಾನ್ ಸಿ ಹಿಯರ್ ನೋಡಿ. CAGR 10 ವರ್ಷದ್ದು -11 ಇತ್ತು. ಹಾಗೆ 5 ವರ್ಷಕ್ಕೆ +5 ಬಂದಿದೆ, 3 ವರ್ಷಕ್ಕೆ +25 ಬಂದಿದೆ. ಅಂದರೆ ಚೆನ್ನಾಗಿ ಅಂತ ಹೇಳ್ಬೋದು. ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ 10 ವರ್ಷಕ್ಕೆ 8%, 20%, 45% ಚೆನ್ನಾಗಿ ಬಂದಿದೆ. ರಿಟರ್ನ್ ಆನ್ ಈಕ್ವಿಟಿ 28 ಲಾಸ್ಟ್ ಇಯರ್ ಪರ್ಸೆಂಟೇಜ್ ಇದೆ. ಸ್ಟಾಕ್ ಪ್ರೈಸ್ CAGR ನೋಡಿ ಜಬರ್ದಸ್ತ್ CAGR ಇದೆ, 138%. 3 ಇಯರ್ಸ್ ಇದೆ, 1 ಇಯರ್ಗೆ 298% CAGR. ಇದು ಕೂಡ ಕನ್ಸರ್ನ್ ಮಾಡ್ಬೋದು ನಾವು. ಹೀಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ನೆಟ್ ಪ್ರಾಫಿಟ್ಟು ಬ್ಯಾಲೆನ್ಸ್ ಶೀಟ್ ನೋಡೋದಾದರೆ ಓಕೆ, ಇಂಪ್ರೂವ್ ಆಗಿದೆ, ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸೆಕ್ಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್ನಲ್ಲಿ ಬರುತ್ತೆ. ಇಂಡಸ್ಟ್ರಿ, ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಅಂತ ತೋರಿಸ್ತಾ ಇದೆ. ಹಾಗೆ ಪ್ರೈಸ್ ಇವತ್ತಿಂದು 80 ಇದೆ. ಓಕೆ, ಮಾರ್ಕೆಟ್ ಕ್ಯಾಪಿಟಲ್ ನೋಡಿ, ದಿಸ್ ಈಸ್ ಇಂಪಾರ್ಟೆಂಟ್, 1 ಲಕ್ಷ ದಾಟಿದೆ. ಅದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಮಾಡಿದೆ ಇದು ಈ ಸ್ಟಾಕ್ನಲ್ಲಿ ಅಂತ ಕಂಪ್ನಿಯಲ್ಲಿ. ಕೇವಲ 50,000 ಮಾರ್ಕೆಟ್ ಕ್ಯಾಪಿಟಲ್ ಇತ್ತು 4 ತಿಂಗಳ ಕೆಳಗಡೆ ನಾವು ವಿಡಿಯೋ ಮಾಡಿದಾಗ. 50,000 ಮಾರ್ಕೆಟ್ ಕ್ಯಾಪಿಟಲ್ ಇತ್ತು ನೋಡಿ, ಅದು ಡಬಲ್ ಆಗಿದೆ. ಮಾರ್ಕೆಟ್ ಕ್ಯಾಪಿಟಲ್ 1 ಲಕ್ಷ ದಾಟಿದೆ. ಮಿಡ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. ಹಾಗೆ EPS ಅರ್ನಿಂಗ್ ಪರ್ ಶೇರ್ ನೋಡೋದು 0.63, ಪ್ರೈಸ್ ಅರ್ನಿಂಗ್ ರೇಷಿಯೋ P ರೇಷಿಯೋ 127 ಇದೆ. ಅಫ್ಕೋರ್ಸ್ ಅಪ್ಪರ್ ಸರ್ಕ್ಯೂಟ್ ಆದಂಗೆಲ್ಲ P ರೇಷಿಯೋ ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಂಡಸ್ಟ್ರಿ P 90 ಇದೆ. ಓಕೆ, ಇದು ಸುಜ್ಲಾನ್ ಎನರ್ಜಿ ಡೈಲಿ ಚಾರ್ಟ್, ಇದು ಡೈಲಿ ಕ್ಯಾಂಡಲ್ಸ್ಟಿಕ್ ಚಾರ್ಟು. ಹೇಗೆ ನೋಡಿ, ಹೇಗೆ ಮೂವ್ ಆಗಿದೆ. 1 2 3 4 4 ದಿನ ಕಂಟಿನ್ಯೂ ಅದರಲ್ಲಿ 3 ದಿನ ಮಾತ್ರ ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿದೆ. ಚೆನ್ನಾಗಿ ಮೂವ್ಮೆಂಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ನೋಡಿ, ಚಾರ್ಟನ್ನು ಸ್ಟಡಿ ಮಾಡ್ಬೇಕಂತ ಎದಕ್ಕೆ ಹೇಳ್ತೀನಿ ನಾನು ಅಂದರೆ, ಇಯರ್ ಇಲ್ಲೇ ಕನ್ಸಾಲ್ಟೇಷನ್ ಆಗಿ ಬ್ರೇಕ್ಔಟ್ ಆಗಿದೆ. ಹೌದಾ, ಕನ್ಸಾಲ್ಟೇಷನ್ ಆಗಿಬಿಟ್ಟು ಬ್ರೇಕ್ಔಟ್ ಆಗಿದೆ. ಓಕೆ, ಮತ್ತು ಇಲ್ಲಿ ಸಸ್ಟೇನ್ ಆಗಿಬಿಟ್ಟು ಮತ್ತೇನಾಗುತ್ತೆ, ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಅನ್ಕೋಬಹುದು. ಇಲ್ಲೊಂದು ಸ್ಟ್ರಾಂಗ್ ಕನ್ಸಲ್ಟೇಷನ್ ಆಗಿತ್ತು, ಒಂದು 10-15 ದಿನ ಅಲ್ಲಿಂದ ಬ್ರೇಕ್ಔಟ್ ಆಗಿದೆ ಇವಾಗ. ಸೊ ನೆಕ್ಸ್ಟು ನೋಡೋಣ, ಇದು ಡೈಲಿ ಚಾರ್ಟು. ಡೈಲಿ ಚಾರ್ಟ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ, ಇಲ್ಲಿ ಕೂಡ ನಿಮಗೆ ಹೇಗೆ ಬ್ರೇಕ್ಔಟ್ ಸ್ಟಾಕ್ಗಳನ್ನು ಕಂಡುಹಿಡಿಯಬೇಕು ನೋಡಿ. ಇಯರ್ ಇಲ್ಲಿ ಒಂದು ಓಕೆ 1 ಸೆಕೆಂಡ್ ನೋಡಿ, ಇಲ್ಲಿ ಕನ್ಸಾಲ್ಟೇಷನ್ ತುಂಬ ದಿನದಿಂದ ಇತ್ತು, ಇಲ್ಲಿ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದಾಗ ಎಂಟ್ರಿ ಆಗಿದ್ರೆ ನೋಡಿ, ಕಂಟಿನ್ಯೂಸ್ ಅಪ್ ಟ್ರೆಂಡ್ ಆಯಿತು. ಮತ್ತು ಇಲ್ಲಿ ಕನ್ಸಾಲ್ಟೇಷನ್ ಆಗಿಬಿಟ್ಟು ಬ್ರೇಕ್ಔಟ್ ಆಗಿದೆ. ಮೋಸ್ಟ್ಲಿ ಮತ್ತೆ ಕನ್ಸಾಲ್ಟೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಆಗೋ ಚಾನ್ಸ್. ಈ ಥರನೇ ಚಾರ್ಟ್ಗಳು, ಈ ಥರನೇ ಕ್ಯಾಂಡಲ್ಸ್ ಮೂವ್ ಆಗೋದು. ಮೋಸ್ಟ್ ಪ್ರಾಬಬ್ಲಿ ನೋಡಿ, ನಾನು ವಿಡಿಯೋ ಮಾಡಿದ್ದು ಇಲ್ಲಿದೆ ಅಂತ ತೋರಿಸ್ತೀನಿ. ಅದಕ್ಕೆ ರೀಸನ್ ಕೂಡ ಹೇಳ್ತೀನಿ ನೋಡಿ ನಿಮಗೆ. ಇಲ್ಲಿ ಪ್ಯಾಟ್ರನ್ ಫಾರ್ಮ್ ಆಗಿತ್ತು, ಇಲ್ಲೊಂದು ಓಕೆ ಅಪ್ ಮೂವ್ ಆಗಿ ಮತ್ತೆ ಯಾವಾಗ ಇದು ಬ್ರೇಕ್ ಆಯಿತು, ನಾನು ಅವಾಗ ಸಜೆಸ್ಟ್ ಮಾಡಿದ್ದೆ. ಮೋಸ್ಟ್ ಪ್ರಾಬಬ್ಲಿ ಎಷ್ಟಿದೆ ಪ್ರೈಸು, ಓಕೆ 45 ಇರ್ಬೋದು. ಅವಾಗೂ ಕೂಡ ವಿಡಿಯೋ ಮಾಡಿದ್ದೆ ನಾನು, ಬಾಯ್ ಮಾಡಬಹುದು, ಒಂದು ಮಲ್ಟಿ ಬ್ಯಾಗರ್ ಆಗೋ ಸಾಧ್ಯತೆ ಇದೆ ಅಂತ. ನೋಡಿ, 4 ತಿಂಗಳಲ್ಲಿ ಡಬಲ್ ಆಗಿದೆ ಇದು ಪ್ರೈಸು. ಕೇವಲ 4 ತಿಂಗಳಲ್ಲಿ ಡಬಲ್ ಆಗಿದೆ ಸುಜ್ಲಾನ್ ಎನರ್ಜಿ. ಇರಲಿ, ಇವಾಗೂ ಅಪಾರ್ಚುನಿಟಿ ಇದೆ. ವೀಕ್ಲಿ ಚಾರ್ಟ್ ನೋಡೋಣ. ಫಂಟಾಸ್ಟಿಕ್ ವೀಕ್ಲಿ ಚಾರ್ಟು ನೋಡಿ. ವೀಕ್ಲಿ ಚಾರ್ಟ್ ಕೂಡ ತುಂಬ ಚೆನ್ನಾಗಿ ಒಂದು ಬ್ರೇಕ್ಔಟ್, ಇಲ್ಲಿ ಬ್ರೇಕ್ಔಟ್ ಆಗಿದೆ ನೋಡಿ. ಓಕೆ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ಹೀಗಾಗಿ ಕಂಟಿನ್ಯೂ 1 2 3 4 4ನೇ ವಾರ ಅಪ್ಸೈಡ್ ಮೂವ್ನಲ್ಲಿದೆ. ಓಕೆ, ಇದರದ್ದು ನಾವು ಫಸ್ಟ್ ಟಾರ್ಗೆಟ್ ನೋಡೋದಾದರೆ 100 ಬರುತ್ತೆ. ಫಸ್ಟ್ ಟಾರ್ಗೆಟ್ 100 ಬರುತ್ತೆ, 90 ಅಲ್ಲ, ಫಸ್ಟ್ ಟಾರ್ಗೆಟ್ 100 ಬರುತ್ತೆ. ಏನಕ್ಕೆ ಅಂತ ನಿಮಗೆ ಮಂತ್ಲಿ ಚಾರ್ಟ್ನಲ್ಲಿ ತೋರಿಸ್ತೀನಿ ನೋಡಿ. ನೋಡಿ, ಇದು 400 ಇತ್ತು, 410 420 ಇತ್ತು. ಸಿನ್ಸ್ ಲಾಂಗ್ ಟೈಮ್, ಬಹಳ ವರ್ಷಗಳ ಹಿಂದೆ 400 ಇತ್ತು ಇದರ ಬೆಲೆ. ಸುಜ್ಲಾನ್ನ ಬೆಲೆ ನೋಡಿ ಡ್ರಾಪ್ ಆಗಿ
ಇದಕ್ಕೆ ನಿಶಕ್ತಿಗೊಂಡು ತುಂಬ ವರ್ಷಗಳವರೆಗೆ ಹಾಗೆ ಇತ್ತು. 7 ರೂಪಾಯಿ ತುಂಬ ವರ್ಷಗಳವರೆಗೆ ಇತ್ತು, ಅಲ್ಲಿಂದ ಬ್ರೇಕ್ಔಟ್ ಆಗಿದೆ ನೋಡಿ. 7 ರೂಪಾಯಿ ಇದ್ದಿದ್ದು 80 ರೂಪಾಯಿ ಬಂದಿದೆ, ಈಗ 80 ರುಪೀಸ್. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 100. ಓಕೆ 100 ಬರುತ್ತೆ, ಏನಕ್ಕೆಂದರೆ ಇಲ್ಲಿದೆ ನೋಡಿ 100 ಪ್ರೈಸ್ ಇದೆ ಇಲ್ಲಿ, ಹೀಗಾಗಿ ಅದನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ 100 ಬರುತ್ತೆ, 100 ಬಂದು ಕನ್ಸಾಲಿಡೇಷನ್ ಆಗಿ ಮತ್ತೆ ಇಟ್ ವಿಲ್ ಟೇಕ್ ಟೈಮ್ ಟು ಮೂವ್ ಟುವರ್ಡ್ಸ್ 150, ದೆನ್ ಕನ್ಸಾಲಿಡೇಷನ್ 200, ಮತ್ತೆ ನಿಧಾನವಾಗಿ ಅಪ್ಸೈಡ್ ಮೂವ್ ಆಗೋ ಸಾಧ್ಯತೆ ಇರುತ್ತೆ ಅಂಟಿಲ್ ಅದು ಮತ್ತೆ ಕೆಲವೇ ವರ್ಷಗಳಲ್ಲಿ 400 ದಾಟಬಹುದು. ಕೆಲವೇ ದಿನಗಳಲ್ಲ, ಕೆಲವೇ ತಿಂಗಳಲ್ಲ, ವರ್ಷಗಳು ಆಗಬಹುದು. ತಾಳ್ಮೆ ಇದ್ದರೆ ಹೂಡಿಕೆ ಮಾಡಬಹುದು. ಇದನ್ನು ನೀವು ರೆಕಮೆಂಡ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬೇಡಿ, ಕೇವಲ ಒಂದು ಎಜುಕೇಷನಲ್ ಪರ್ಪಸ್ ಅಂತ ಕನ್ಸಿಡರ್ ಮಾಡಿ. ನೀವು ಸ್ಟಡಿ ಮಾಡಿ, ನಿಮ್ಮ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್ ಏನಿರ್ತಾರೆ ಅವರ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಹೀಗಾಗಿ ಚೆನ್ನಾಗಿದೆ, ಬಿಸ್ನೆಸ್ ಗ್ರೋತ್ ಆಗ್ತಾ ಇದೆ, ಹೀಗಾಗಿ ಸ್ಟಾಕ್ ಪ್ರೈಸ್ ಕೂಡ ಜಂಪ್ ಆಗ್ತಾ ಇದೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಇದು ಫೈನಾನ್ಷಿಯಲ್ ಟ್ರೆಂಡ್ಸ್ ಏನಿದೆ ಇದು 4 ಔಟ್ ಆಫ್ 5 ಇದೆಯಲ್ಲ, ಇವಾಗ ಅದು 1 ಔಟ್ ಆಫ್ 5 ಇತ್ತು. ಓಕೆ, ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸು. 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್ ಅಂತಿದ್ದಾರೆ, 1 ಔಟ್ ಆಫ್ 5 ಬಿಲೋ ಎವರೇಜ್ ಅಂತಿದ್ದಾರೆ. ಇನ್ನು ಇಂಪ್ರೂವ್ ಆಗಬೇಕು. ಓಕೆ, ಪಿ ರೇಷಿಯೋದೆಲ್ಲ ಹೇಳಿದ್ದೀನಿ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬಿಡೋಣ. ನೋಡಿ, ಲೇಟೆಸ್ಟ್ ಇದು ಜೂನ್ 24ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನು. 13.27 ಪ್ರಮೋಟರ್ಸು, 21.53 FIIs ತುಂಬಾನೇ ಜಾಸ್ತಿ ಆಗಿದ್ದಾರೆ. 3.82 ಮ್ಯೂಚುವಲ್ ಫಂಡ್ಸ್, 2.12 ಇನ್ಶೂರೆನ್ಸ್ ಕಂಪ್ನೀಸ್, ಹಾಗೆ 56% ನಾನ್ ಇನ್ಸ್ಟಿಟ್ಯೂಷನ್. ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇಂಪ್ರೂವ್ ಆಗ್ತಾ ಇದೆ. ದೊಡ್ಡ ವ್ಯಕ್ತಿಗಳು, ದೊಡ್ಡ ಮ್ಯೂಚುವಲ್ ಫಂಡ್ಸ್ಗಳು, FIIs, ಇನ್ಶೂರೆನ್ಸ್ ಕಂಪ್ನೀಸು ಎಲ್ಲರೂ ಭಾಗಿಯಾಗ್ತಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿರೋದ್ರಿಂದ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಬೇಡಿ ಅಪ್ಪರ್ ಸರ್ಕ್ಯೂಟ್ ಇದೆ ಅಂತೇಳಿ. ಅಪ್ಪರ್ ಸರ್ಕ್ಯೂಟ್ ಓಪನ್ ಆದಾಗ ಎಂಟ್ರಿ ಆಗ್ಬೋದು, ಇಷ್ಟೇ ಲಾಜಿಕ್ಕು. ಯಾವುದಕ್ಕೂ ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಐನಾಕ್ಸ್ ವಿಂಡ್ ಲಿಮಿಟೆಡ್. ಎಸ್, ದ ಸೇಮ್ ಕ್ಯಾಟಗರಿ ಸ್ಟಾಕ್, ಸೇಮ್ ಬಿಸ್ನೆಸ್ ಮಾಡ್ತಿರ್ತಕ್ಕಂಥ ಸ್ಟಾಕ್ ಯಾವುದು? ಐನಾಕ್ಸ್ ವಿಂಡ್ ಲಿಮಿಟೆಡ್. ಇದರದೇ ಇನ್ನೊಂದಿದೆ ಐನಾಕ್ಸ್ ಗ್ರೀನ್ ಎನರ್ಜಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದರ ಬೆಲೆ 8,000ಕ್ಕಿಂತ ಜಾಸ್ತಿ ಇದೆ, ಹೀಗಾಗಿ ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಐನಾಕ್ಸ್ ವಿಂಡ್ ಲಿಮಿಟೆಡ್, ಇದರ ಬೆಲೆ 208 ಇದೆ. ಇವತ್ತು ನೋಡಿ 20% ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿದೆ. ಇದು ಕೂಡ 34 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿಬಿಟ್ಟು 208ರಲ್ಲಿ ಕ್ಲೋಸ್ ಆಗಿದೆ. ದೇರ್ ಮಸ್ಟ್ ಬಿ ಸಮಥಿಂಗ್ ಇನ್ ವಿಂಡ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಅಂತ ಹೇಳ್ಬೋದು. ಸಮಥಿಂಗ್ ಈಸ್ ಗೋಯಿಂಗ್ ಟು ಬಿ ಅನೌನ್ಸ್, ಅಥವಾ ಏನಾದರೂ ಆಗ್ತಾ ಇದೆ, ಅಥವಾ ಇದರ ಬಿಸ್ನೆಸ್ ಆ ಥರ ಗ್ರೋತ್ ಆಗ್ತಾ ಇದೆ ಈ ಕಂಪ್ನಿಗಳಂತ, ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಐನಾಕ್ಸ್ ವಿಂಡ್ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಹೇಳಿದ್ದಾರೆ, ಸೇಮ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡಿ. ದ ಕಂಪ್ನಿ ಮ್ಯಾನುಫ್ಯಾಕ್ಚರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ಸ್ ವಿಂಡ್ ಟರ್ಬೈನ್ ಜನರೇಟ್ WTG components such as nozzles, hubs, rotor blade sides and tubular towers, as well as offers wind resource assessment, site acquisition, infrastructure development and operations and maintenance of wind power projects. Some of its products include Inox DF98, Inox DF100 ಈ ಥರ ಎಲ್ಲ ಇದೆ. ಓಕೆ, ಸೆಗ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ IWL ಅಮಂಗ್ ದ ಲಾರ್ಜೆಸ್ಟ್ WTG ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ನೋಡಿ, ಸುಜ್ಲಾನ್ ಕೂಡ ಅದನ್ನ ಹೇಳಿದ್ರು, ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ WTG ಅಂತೇಳಿ. ಇವರು ಕೂಡ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ WTG ಅಂದರೆ ವಿಂಡ್ ಟರ್ಬೈನ್ ಜನರೇಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ಕೊಂತಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ತಾವೇ ಲಾರ್ಜೆಸ್ಟ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ನನಗೆ ಸುಜ್ಲಾನ್ ಇದು ಐನಾಕ್ಸ್ ವಿಂಡ್ ಮತ್ತು ಸುಜ್ಲಾನ್ ಎರಡನ್ನು ಕಂಪೇರ್ ಮಾಡಿದರೆ ವಿಂಡ್ ಟರ್ಬೈನ್ ಜನರೇಟರ್ನಲ್ಲಿ ಸುಜ್ಲಾನೇ ಜಾಸ್ತಿ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದಟ್ ಈಸ್ ಇನ್ 17 ದೇಶಗಳಲ್ಲಿ ಸ್ಥಾಪನೆ ಆಗಿದೆ ಅದು. ಸುಜ್ಲಾನ್ ಎನರ್ಜಿ ತುಂಬ ವರ್ಷಗಳಿಂದ ಸ್ಟ್ರಗಲ್ ಮಾಡ್ತಾ ಇದೆ, ಮತ್ತು ಮಾರ್ಕೆಟ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ. ಇದರ ಮಾರ್ಕೆಟ್ ಕ್ಯಾಪಿಟಲ್ ಕೂಡ ತೋರಿಸ್ತೀನಿ ಐನಾಕ್ಸ್ದು. EPC IWL ಇದೆ, ಎಂಡ್ ಟು ಎಂಡ್ ಸರ್ವಿಸಸ್ ಲೀಡಿಂಗ್ ಟು ಟರ್ಬೈನ್ ಇನ್ಸ್ಟಾಲೇಷನ್, ಈ ಥರ ಎಲ್ಲ ಆಪರೇಷನ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸ್ಟ್ರಾಂಗ್ ಸಪೋರ್ಟ್ ಫ್ರಾಮ್ ಐನಾಕ್ಸ್ ಗ್ರೂಪ್ ಇದೆಯಲ್ಲ, ಅದರದ ಒಂದು ಶೇರ್ ಇದು. ಐನಾಕ್ಸ್ ಗ್ರೀನ್ ಎನರ್ಜಿ ಅಂತಿದೆ, ಐನಾಕ್ಸ್ ಥಿಯೇಟರ್ಸ್ ಕೇಳಿರ್ತೀರ ನೀವು ಐನಾಕ್ಸು. ಸೊ ಒಂದು ಐನಾಕ್ಸ್ ಗ್ರೂಪ್ನ ಒಂದು ಸಪೋರ್ಟ್ ಕೂಡ ಇದಕ್ಕೆ ಸಿಗುತ್ತೆ, ಪ್ಲಸ್ ಪಾಯಿಂಟು. ಇನ್ನು ಐನಾಕ್ಸ್ ವಿಂಡ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋದಾದ್ರೆ ನೋಡಿ, ಸೆಪ್ಟೆಂಬರ್ 23, ಡಿಸೆಂಬರ್, ಮಾರ್ಚ್ ಹಾಗೆ ಜೂನ್ವರೆಗೆ ಅಂಟಿಲ್ ನಾವು ಇದೆ. ಸೇಲ್ಸ್ ಓಕೆ, ಕಂಟಿನ್ಯೂ ಗ್ರೋತ್ ಇದೆ, ನಿಮ್ಗೆ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ಆಪರೇಟಿಂಗ್ ಪ್ರಾಫಿಟ್ 48, 93, 102, 136 ಓಕೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು. ನೆಟ್ ಪ್ರಾಫಿಟ್ ಕೂಡ -27 to 3750, ವೆರಿ ಗುಡ್. ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಆನ್ ಇಯರ್ ಇದೆ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ ಆನ್ ಇದೆ.
ಮಾರ್ಚ್ 22, ಮಾರ್ಚ್ 23, ಮಾರ್ಚ್ 24 ಹಾಗೆ ಅಂಟಿಲ್ ನಾವು ಸೇಲ್ಸು ಓಕೆ 620 ಗ್ರೋತ್, ತುಂಬ ಗ್ರೋತ್ ಇದೆ ಸೇಲ್ಸು ಕಂಟಿನ್ಯೂ ಇಯರ್ ಆನ್ ಇಯರ್. ಆಪರೇಟಿಂಗ್ ಪ್ರಾಫಿಟ್ ನೋಡಿ ಮೈನಸ್ ಇದ್ದಿದ್ದು 2 ವರ್ಷ, ಮಾರ್ಚ್ 24ರಲ್ಲಿ ಪ್ಲಸ್ ಆಗಿದೆ, ಹಾಗೆ ಇವಾಗ ಕೂಡ ಅದಕ್ಕಿಂತ ಜಾಸ್ತಿ ಪಾಸಿಟಿವ್ನಲ್ಲಿದೆ. ನೆಟ್ ಪ್ರಾಫಿಟ್ ಒಂದು ನೋಡ್ಬಿಡೋಣ, ಯಾಕೆಂದರೆ ತುಂಬ ಸಮಯ ತೊಗೊಳ್ಳೋದು ಬೇಡ ನಮಗೆ. ನೋಡಿ ಮಾರ್ಚ್ 22ರಲ್ಲಿ ಮೈನಸ್ ಇತ್ತು, ಮಾರ್ಚ್ 23ರಲ್ಲಿ ಮೈನಸ್ ಇತ್ತು, ಮಾರ್ಚ್ 24ರಲ್ಲೂ ಮೈನಸ್ ಇತ್ತು, ಇವಾಗ ಪ್ಲಸ್ನಲ್ಲಿದೆ ಐನಾಕ್ಸ್ ವಿಂಡೋ. ಅದಕ್ಕೆ ಅಪ್ಪರ್ ಸರ್ಕಿಟ್ ಕೊಡ್ತಾ ಇರ್ಬೋದು. ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಅದಕ್ಕೆ ಅಪ್ಪರ್ ಸರ್ಕಿಟ್ ಕೊಡ್ತಾ ಇರ್ಬೋದು. ಆಲ್ರೆಡಿ ನಮ್ಮ ಸುಜ್ಲಾನ್ ಕಂಪ್ನಿ ಏನಾಗಿದೆ 2-3 ವರ್ಷದಿಂದನೇ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ. ಇದು ಇವಾಗ ಜೂನ್ ಕ್ವಾರ್ಟರ್, ಈ ಒಂದು ಕ್ವಾರ್ಟರ್ನಲ್ಲಿ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ, ಪ್ಲಸ್ ಆಗಿ ಕನ್ವರ್ಟ್ ಆಗಿದೆ. ಇದರ ಪ್ರಾಫಿಟ್ ಮೈನಸ್ ಇದ್ದಿದ್ದು, ತುಂಬ ವರ್ಷಗಳಿಂದ ಮೈನಸ್ನಲ್ಲಿ ಇದ್ದಿದ್ದು ಪ್ಲಸ್ ಆಗಿ ಕನ್ವರ್ಟ್ ಆಗಿದೆ. ಹೀಗಾಗಿ ಅದು ಒಂದು ಪಾಸಿಟಿವ್ ಫ್ಯಾಕ್ಟರ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬೋದು. ಇದು ಕೂಡ ಕ್ಯಾಪಿಟಲ್ ಗೂಡ್ಸ್ ಸೆಕ್ಟರ್, ಇಂಡಸ್ಟ್ರಿ, ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್. ಹೌದು, ಪ್ರೈಸ್ 208 ಇದೆ, ಅಪ್ಪರ್ ಸರ್ಕಿಟ್ ಕೊಟ್ಟೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 27,184 ಕೋಟಿ, 27,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಯಾವುದು? ಐನಾಕ್ಸ್ ವಿಂಡ್ದು. ಸುಜ್ಲಾನ್ದು 1,00,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್. ಓಕೆ, ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಬರುತ್ತೆ. EPS ನೋಡಿ 0.58 ಇದೆ, ಹಾಗೆ ಪಿ ರೇಷಿಯೋ 362 ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಅಪ್ಪರ್ ಸರ್ಕ್ಯೂಟ್ ಈ ತರ ಎಲ್ಲ ಮೂವ್ಮೆಂಟ್ ಆದಾಗ ಸ್ವಲ್ಪ ಪಿ ರೇಷಿಯೋ ವ್ಯತ್ಯಾಸ ಆಗ್ತಾ ಇರುತ್ತೆ. ಇಂಡಸ್ಟ್ರಿ ಪಿ 90. ಓಕೆ, ಐನಾಕ್ಸ್ ವಿಂಡ್ ನೋಡಿ 5 ವರ್ಷದಲ್ಲಿ 1500% ರಿಟರ್ನ್ಸ್ ಕೊಟ್ಟಿದೆ, 2 ವರ್ಷದಲ್ಲಿ 708, 1 year 272, 6 months 62%, 1 month 31%. 5 out of 5 ಔಟ್ಸ್ಟ್ಯಾಂಡಿಂಗ್ ಫೈನಾನ್ಷಿಯಲ್ ಟ್ರೆಂಡ್ಸ್, 2 out of 5 ಎಕ್ಸ್ಪೆನ್ಸಿವ್, 1 out of 5 ಬಿಲೋ ಎವರೇಜ್. ಹಾಗೆ ವೆರಿ ಇಂಪಾರ್ಟೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ 48% ಪ್ರಮೋಟರ್ಸ್, 13% FIs, 7.75 ಮ್ಯೂಚುವಲ್ ಫಂಡ್ಸ್, 0.13 ಇನ್ಶೂರೆನ್ಸ್, ಹಾಗೆ 28% ನಾನ್ ಇನ್ಸ್ಟಿಟ್ಯೂಷನ್. ದಿಸ್ ಇಸ್ ಆಲ್ಸೋ ನೈಸ್ ಅಂತ ಹೇಳ್ಬೋದು. ನೈಸ್ ಏನೋ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಗಮನ ಕೊಡಿ ಐನಾಕ್ಸ್ ವಿಂಡ್ ಹಾಗೂ ಸುಜ್ಲಾನ್ ಎನರ್ಜಿ ಸ್ಟಾಕ್ಗಳ ಬಗ್ಗೆ ನೀವು ಕೂಡ ಸ್ಟಡಿ ಮಾಡಿ ನೋಡಿ ಮುಂದುವರಿಯಿರಿ ಸ್ನೇಹಿತರೆ. ಐ ಹೋಪ್ ಈ ಒಂದು ಕಿರು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಮತ್ತೇನಾಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಅನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.